ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನೋಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಫೆಬ್ರವರಿ ತಿಂಗಳು ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಸುಮಾರಷ್ಟು ಉತ್ತಮವಾದಂತಹ ಒಂದು ಬದಲಾವಣೆಗಳನ್ನ ತಂದುಕೊಡುವಂತ ತಿಂಗಳಾಗಿರುತ್ತೆ. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ದಶಮ ಸ್ಥಾನದಲ್ಲಿ ಗುರುವಿನಿಂದ ತುಂಬಾ ಉತ್ತಮವಾದಂತಹ ಫಲವನ್ನ ನೋಡುವಂಥದ್ದು. ಸಪ್ತಮ ಸ್ಥಾನದಲ್ಲಿ ಶನಿಯ ಸಂಚಾರ, ಷಷ್ಠದಲ್ಲಿ 3 ಗ್ರಹಗಳ ಸಂಯೋಗ ರಾಹು, ಶುಕ್ರ ಮತ್ತೆ ಬುಧ. ತುಂಬಾ ಉತ್ತಮವಾದಂತಹ ಒಂದು ಯೋಗವನ್ನ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ನೋಡೋಕೆ ಸಿಗುತ್ತೆ. ಮಂಗಳ ಮತ್ತೆ ರವಿ ಪಂಚಮದಲ್ಲಿ ಕೆಲವೊಂದು ಆಕಸ್ಮಿಕ ಏರುಪೇರುಗಳು ಲೆಕ್ಕದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಕೇತು ವ್ಯಯದಲ್ಲಿ ಸುಮಾರಷ್ಟು ಕಷ್ಟಗಳಿಂದ ದೂರ ಇಡುವಂತಹ ಒಂದು ಅವಕಾಶಗಳನ್ನು ಕೂಡ ಕೊಡ್ತಾನೆ. ಕನ್ಯಾ ರಾಶಿಯವರಿಗೆ ಬರುವಂತಹ ತಿಂಗಳಲ್ಲಿ ತುಂಬಾನೇ ಉತ್ತಮವಾದಂತಹ ಒಂದು ಬದಲಾವಣೆಗಳನ್ನ ನೋಡುವಂಥದ್ದಿರುತ್ತೆ. ಹಳೆ ಸಮಸ್ಯೆಗಳನ್ನ ಎದುರಿಸಿ ಹೊಸದಾಗಿ ಅದರಲ್ಲಿ ಸಕ್ಸಸ್ ಕಾಣುವಂತಹ ಯೋಗಗಳಿದೆ. ಸುಮಾರಷ್ಟು ವಿಚಾರಗಳಲ್ಲಿ ಗೌಪ್ಯತೆಯನ್ನ ಕಾಪಾಡ್ಕೊಂತಿರ್ತಾರ. ರಹಸ್ಯ ವಿಚಾರಗಳು ಬಯಲಿಗೆ ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ನಿಮಗೆ ಪೈಪೋಟಿ, ಕಾಂಪಿಟೇಷನ್ನು ಅದರಲ್ಲೆಲ್ಲ ಗೆಲುವು ಸಾಧುವಂಥದ್ದು ಮತ್ತೆ ಶತ್ರುಗಳ ಮೇಲೆ ಹಿಡಿತ ಸಾಧನೆ ಮಾಡುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿದೆ. ಜೊತೆಗೆ ರವಿ ಮತ್ತೆ ಮಂಗಳ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಯೋಜನೆಗಳಾಗಿರ್ಬೋದು, ನಿಮ್ಮಲ್ಲಿರುವಂತಹ ವಿಚಾರಗಳು, ವಿಷಯಗಳಿರುತ್ತಲ್ಲ, ತುಂಬಾನೇ ಗೌಪ್ಯತೆಯನ್ನ ಕಾಪಾಡ್ಕೋತೀರಾ. ಮತ್ತೆ ಎದುರಿನ ವ್ಯಕ್ತಿಯ ರಹಸ್ಯಗಳನ್ನ ತಿಳ್ಕೊಳ್ಳುವಂತಹ ಅವಕಾಶಗಳು ಕೂಡ ಇದೆ. ಆದರೆ ಸಂಬಂಧಗಳ ವಿಚಾರದಲ್ಲಾಗಿರ್ಬೋದು, ರಿಲೇಶನ್ಶಿಪ್ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ವೈಮನಸ್ಸು, ಮನಸ್ತಾಪಗಳು ಕೆಲವೊಂದು ರೀತಿಯಲ್ಲಿ ನಷ್ಟವನ್ನು ಕೂಡ ನೋಡುವಂತಹ ಸಾಧ್ಯತೆಗಳಿದೆ. ನಿಮ್ಮ ಹಳೆಯ ರಹಸ್ಯಗಳಾಗಿರ್ಬೋದು, ವೃತ್ತಿಯಲ್ಲಾಗಿರ್ಬೋದು, ನಿಮ್ಮ ಪರ್ಸನಲ್ ಲೈಫಲ್ಲಿ ಏನಿರುತ್ತೋ ಅವೆಲ್ಲ ಬೆಳಕಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಸಂಬಂಧಗಳಲ್ಲಿ ತೊಂದರೆ ತಾಪತ್ರಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದಷ್ಟು ನಿಮ್ಮ ಒಂದು ವಿಚಾರಗಳಲ್ಲಿ ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡಬೇಕು ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆ ನೋಡುವಂಥದ್ದಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು, ಸಾಲ ಸಿಗುವುದಾಗಿರ್ಬೋದು, ನಿಮಗೆ ಒಂದು ಸಾಲ ತೀರಿಸುವಂತ ಅವಕಾಶಗಳಾಗಿರ್ಬೋದು, ಮಾಡುವಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ನೋಡ್ತೀರಾ. ನೀವು ಮಾಡಿದಂತ ಕರ್ಮಕ್ಕೆ ಭಾಗ್ಯೋದಯವನ್ನ ಕೊಡುವಂಥದ್ದಿರುತ್ತೆ. ಆದರೆ ಜೊತೆಗೆ ಕುಟಿಲ ಬುದ್ಧಿ ಆಗಿರ್ಬೋದು, ಒತ್ತಡ ಹಾಕಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ. ನೀವು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿದ್ರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುವಂತಹ ಯೋಗಗಳು ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಆದಾಯದ ಮಾರ್ಗಗಳು ವೃದ್ಧಿಯಾಗುವಂಥದ್ದೇ. ಸುಮಾರಷ್ಟು ಜನರಿಗೆ ಉದ್ಯೋಗದಲ್ಲಿ ತೊಂದರೆ ತಾಪತ್ರಗಳಿರುತ್ತೆ. ಅವರಿಗೆ ಈ ಬರುವಂತಹ ತಿಂಗಳಲ್ಲಿ ಉತ್ತಮವಾದಂತಹ ಅವಕಾಶಗಳು, ಅದರಿಂದ ಧನದ ಮಾರ್ಗವನ್ನ ಕಂಡುಕೊಳ್ಳೋದ್ರಲ್ಲಿ ನಿಮ್ಗೆ ಅವಕಾಶಗಳಿದೆ. ಜೊತೆಗೆ ನೋಡಿ, ನಿಮ್ಮ ಒಂದು ಪೈಪೋಟಿ, ಕಾಂಪಿಟೇಷನ್ ಏನಿರುತ್ತೋ, ವಿದ್ಯಾರ್ಥಿಗಳಾಗಿರ್ಬೋದು, ಈ ಬರುವಂತಹ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ಸ್ ಇರುತ್ತೆ. ಅವರಿಗೆ ತುಂಬಾ ಉತ್ತಮವಾದಂತಹ ಪ್ರದರ್ಶನ ಮಾಡುವಂಥದ್ದು, ಆಕಸ್ಮಿಕವಾಗಿ ಅವರಿಗೆ ತಮ್ಮಲ್ಲಿ ಸಾಮರ್ಥ್ಯ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದಾಗಿ ನೀವು ಮಾಡುವಂತಹ ಒಂದು ಪ್ರಯತ್ನ ಆಗಿರ್ಬೋದು, ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದನ್ನ ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗುವಂತಹ ಎಲ್ಲಾ ಅವಕಾಶ ಯೋಗಗಳು ಕೂಡ ಇರುತ್ತೆ. ಶನೇಶ್ವರ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನವಾಗಿ ಇದ್ರೂ ಕೂಡ ಒಂದು ರೀತಿಯ ಉತ್ತಮವಾದಂತಹ ವ್ಯಾಪಾರ ವ್ಯವಹಾರಗಳಿರುತ್ತೆ. ಆದರೆ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮದುವೆ ವಿಚಾರಗಳಲ್ಲಿ ವಿಳಂಬಗಳನ್ನ ನೋಡುವಂಥದ್ದಿರುತ್ತೆ. ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪ್ರಮಾಣದ ಇಳಿಮುಖ ಇದ್ರೂ ಕೂಡ ಒಂದು ಸ್ಥಿರವಾದಂತ ಆದಾಯ ನೀವು ಕಂಡುಕೊಳ್ಳೋದ್ರಲ್ಲಿ ಅವಕಾಶಗಳಿದೆ. ಜೊತೆಗೆ ನೋಡಿ, ನಿಮ್ಮ ಒಂದು ರವಿ ಬರುವಂತಹ ತಿಂಗಳಲ್ಲಿ ಷಷ್ಠ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ನಿಮ್ಮ ಒಂದು ಪ್ರಯತ್ನಗಳಾಗಿರ್ಬೋದು, ಯಾವುದೇ ರೀತಿಯ ನಿಂತ ಕೆಲಸ ಕಾರ್ಯಗಳೆಲ್ಲ ಪ್ರಗತಿಯ ಕಡೆಗೆ ಹೋಗುವಂತಹ ಅವಕಾಶಗಳಿದೆ. ಆದರೆ ವಿಪರೀತವಾದಂತಹ ಒಂದು ಕೆಲವೊಂದು ಖರ್ಚುಗಳಾಗಿರ್ಬೋದು, ನಷ್ಟಗಳಾಗಿರ್ಬೋದು, ಮಾಡುವಂತಹ ಪ್ರಯತ್ನದಲ್ಲಿ 50% ರಿಸಲ್ಟ್ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅತಿಯಾದಂತಹ ಶ್ರಮವನ್ನ ನೀವು ಮಾಡಲೇಬೇಕಾದಂತಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಾಗಿರ್ಬೋದು, ಬ್ಯಾಕ್ ಪೇನು, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದರಲ್ಲಿ ಏರುಪೇರುಗಳು ಬರುತ್ತೆ. ಆದರೆ ಉತ್ತಮವಾದಂತಹ ಆರೋಗ್ಯನ ಸರಿಪಡಿಸಿಕೊಳ್ಳುವಂತ ಸಂಪೂರ್ಣವಾದಂತ ಅವಕಾಶಗಳು, ಟ್ರೀಟ್ಮೆಂಟ್ ಇಂದ ಉತ್ತಮವಾದಂತಹ ಆರೋಗ್ಯವನ್ನ ಪಡೆಯಕ್ಕೆ ಎಲ್ಲಾ ರೀತಿಯ ಅನುಕೂಲಗಳಿದೆ. ಯಾವುದೇ ರೀತಿಯ ಸರ್ಜರಿ, ಆಪರೇಷನ್ ಅಂತ ಬಂದಂತ ಸಮಸ್ಯೆಗಳೆಲ್ಲ ದೂರ ಆಗುವಂತಹ ಯೋಗಗಳು ಕೂಡ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮಗೆ ನಷ್ಟಗಳಾಗಿರ್ಬೋದು, ಅಂದ್ರೆ ಕೋರ್ಟ್ ಕಚೇರಿ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಇಂಥ ವಿಚಾರದಿಂದ ದೂರ ಉಳಿಯುವಂತಹ ಸಂಪೂರ್ಣವಾದಂತಹ ಅವಕಾಶಗಳಿರುತ್ತೆ. ನಿಮ್ಮ ಒಂದು ಚಾಣಾಕ್ಷತನದಿಂದ ಕೆಲಸ ಕಾರ್ಯಗಳೆಲ್ಲ
ಸಕ್ಸಸ್ ಮಾಡೋದಾಗಿರ್ಬೋದು, ಒಂದು ರೀತಿಯ ಕಾಂಪ್ರಮೈಸ್ ಮಾಡಿಕೊಂಡು ಕಾರ್ಯಗಳನ್ನ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡುವಂತಹ ಯೋಗ ಬರುವಂತಹ ತಿಂಗಳಲ್ಲಿದೆ. ಹಾಗಾಗಿ ಬರುವಂತಹ ತಿಂಗಳು ಉತ್ತಮವಾದಂತಹ ಫಲವನ್ನ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ನಿರೀಕ್ಷೆ ಮಾಡುವಂಥದ್ದಿದೆ. ಏನು ಪರಿಹಾರವನ್ನ ಮಾಡ್ಕೋಬೇಕು? ಈ ಬರುವಂತಹ ತಿಂಗಳಲ್ಲಿ ಮಂಗಳನಿಗೆ ಪರಿಹಾರ ಮಾಡ್ಕೊಳ್ಳಿ, ಮತ್ತೆ ರವಿ ಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ದಿವಸ ಹೋಗೋದು, ಸುಬ್ರಹ್ಮಣ್ಯನ ಸ್ತುತಿಯನ್ನ ಪಠನೆ ಮಾಡಿ, ಜೊತೆಗೆ ಸುಬ್ರಹ್ಮಣ್ಯನಿಗೆ ವಿಭೂತಿ ಅಲಂಕಾರ ಮಾಡೋದು, ತೊಗರಿಬೇಳೆ ಜೊತೆಗೆ ಕೆಂಪು ವಸ್ತ್ರದ ದಾನವನ್ನ ಮಾಡಿ. ಅದರಿಂದಾಗಿ ನಿಮ್ಮ ಒಂದು ಸಂಬಂಧಗಳಾಗಿರಬಹುದು, ಆಕಸ್ಮಿಕ ದುರ್ಘಟನೆಗಳಿಗೆ ಅನುಕೂಲಗಳಾಗತ್ತೆ, ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಜೊತೆಗೆ ಪ್ರತಿದಿನ ಆದಿತ್ಯ ಹೃದಯದ ಪಾರಾಯಣ ಮಾಡೋದು, ಭಾನುವಾರದ ದಿವಸ ಗೋಧಿ ಕಾಳನ್ನ ದಾನ ಮಾಡಿ, ಗುಲಾಬಿ ವಸ್ತ್ರವನ್ನು ಕೂಡ ದಾನ ಮಾಡಿ. ಅದರಿಂದಾಗಿ ನಿಮಗೆ ನಿಮ್ಮ ಒಂದು ನಷ್ಟಗಳಾಗಿರ್ಬೋದು, ವಿಳಂಬಗಳಾಗಿರ್ಬೋದು, ಅವೆಲ್ಲವನ್ನೂ ಕೂಡ ದೂರ ಮಾಡಿಕೊಳ್ಳುವಂತ ಅವಕಾಶಗಳಿದೆ. ಈ ಬರುವಂತಹ ತಿಂಗಳು ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡಿ. ಅದರಿಂದಾಗಿ ನಿಮ್ಮ ಒಂದು ಆರೋಗ್ಯ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ಉದ್ಯೋಗದಲ್ಲಿ ಹೊಸ ಹೊಸ ಅವಕಾಶಗಳನ್ನ ನೋಡುವಂತಹ ಯೋಗಗಳಿರುತ್ತೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗೆ ಈ ಬರುವಂತಹ ತಿಂಗಳು ನಿಮಗೆ ಇಷ್ಟಾರ್ಥಗಳೆಲ್ಲ ಈಡೇರ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.